ಎಲ್ಲರಿಗೂ ನಮಸ್ಕಾರ. ಧನಲಕ್ಷ್ಮಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಮತ್ತು ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಇಲ್ಲಿ ಕೆಂಪು ಅಕ್ಕಿನ ಅಂದರೆ ಗದ್ದೆ ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ತೊಳೆದು ನಾವು ಯಾವಾಗ ಇನ್ನೇನು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತೀವೋ ಆವಾಗ ಇದನ್ನು ನೆನೆಸಿ ಇಟ್ಕೊಳ್ಬೇಕು. ನಾನಿಲ್ಲಿ 2.5 ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಮತ್ತು 3/4 kgಯಷ್ಟು ಚಿಕನ್ನ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 2.5 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಒಂದು 5 ಲೋಟ ನೀರನ್ನು ಇಲ್ಲಿ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ 4ರಿಂದ 5 ಹಸಿರುಮೆಣಸಿನಕಾಯಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 2 ಎಸಳು ಶುಂಠಿನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ನಾವು ರುಬ್ಕೊಳ್ಬೇಕು. ಇದಾದ ಮೇಲೆ ಒಂದು ಕುಕ್ಕರಿಗೆ ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆಯಿಲ್ನ ತಗೊಂಡಿದ್ದೀನಿ. ನಿಮಗೆ ನೋಡ್ಕೊಳ್ಳಿ ಆಯಿಲ್ ಎಷ್ಟು ಬೇಕು ಅಂತ. ನಾನಿಲ್ಲಿ ಒಂದು 6ರಿಂದ 7ರಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಇದಕ್ಕೆ 3 ಚಕ್ಕೆ ಪೀಸ್ಗಳನ್ನ ಹಾಕೋಬೇಕು. ನೋಡಿ ಹಾಕ್ತಾಯಿದ್ದೀನಿ, ನಿಮಗೆ ತೋರಿಸ್ಕೊಡ್ತಿದ್ದೀನಿ ನಾನು. 3 ಚಕ್ಕೆ ಪೀಸು, 4 ಲವಂಗ ಮತ್ತು 3 ಪಲಾವ್ ಎಲೆ, 3 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಇಷ್ಟೇ ನಾನು ಯೂಸ್ ಮಾಡೋದು, ಬೇರೆ ಇನ್ನೇನು ಹಾಕೋದಿಲ್ಲ ನಾನು. ಕೆಲವರು ತುಂಬ ಐಟಮ್ ಅದು ಇದು ಅಂತ ಹಾಕ್ತಾರೆ, ನಾನು ಏನು ಹಾಕಲ್ಲ, ನಾನು ಹಾಕೋದು ಇಷ್ಟೇ. ಇದಾದ ಮೇಲೆ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೋಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು, ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಾನು ಜಾಸ್ತಿ ಟೊಮೊಟೊ ಹಣ್ಣನ್ನು ಯೂಸ್ ಮಾಡಲ್ಲ ಇದಕ್ಕೆ, ಯಾಕೆ ಅಂದರೆ ಸ್ವಲ್ಪ ಹುಳಿ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಸಣ್ಣ ಗಾತ್ರದ ಟೊಮೊಟೊನ ಉದ್ದುದ್ದಕ್ಕೆ ಹಚ್ಚಿ ಹಾಕೋತಾ ಇದ್ದೀನಿ. ನಿಮಗೆ ಟೊಮೊಟೊ ಇಷ್ಟ ಅಂತ ಅಂದರೆ ನೀವು ಟೊಮೊಟೊನ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಇದಾದ ಮೇಲೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಇವಾಗಲೇ ಉಪ್ಪು ಹಾಕ್ಕೋಬೇಕು. ಯಾಕೆ ಅಂದರೆ ಅದು ಚಿಕನ್ ಚೆನ್ನಾಗಿ ಉಪ್ಪು ಹಿಡಿಯೋಬೇಕಾಗಿರೋದ್ರಿಂದ ನಾವು ಇವಾಗಲೇ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಇದಾದಮೇಲೆ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಸಹ ಆ್ಯಡ್ ಮಾಡ್ಕೋಬೇಕು. ಚಿಟಿಕೆ ಅಷ್ಟೇ, ಜಾಸ್ತಿ ಅರಿಶಿನ ಏನು ಹಾಕಬೇಡಿ. ಇದು ನನ್ನ ಮಗಳು ಇಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದಾಳೆ. ಅದು ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೋಬೋದು. ನೋಡಿ, ನಾನು ಚಿಟಿಕೆ ಅರಿಶಿನ ಇಲ್ಲಿ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ, ಅಂದರೆ 4 ಹಸಿರುಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ರುಬ್ಬಿಟ್ಕೊಂಡಿರೋವಂಥದ್ದನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈ ಟೈಮಲ್ಲೇ ಹಾಕಬೇಕು. ನೋಡಿ, ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ನಾವಿಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೋಡಿ ತೋರಿಸ್ಕೊಡ್ತಿದ್ದೀನಿ ನಿಮಗೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಲವರು ಹಸಿರು ಮೆಣಸಿನ್ಕಾಯಿನ ಹಾಗೆ ಉದ್ದುದ್ದ ಕಟ್ ಮಾಡಿ ಹಾಕೋತಾರೆ, ಕೆಲವರು ಹಾಕೋದೇ ಇಲ್ಲ. ಅದು ಆಪ್ಷನಲ್ಲು. ನಾನು ಮಾಡೋ ರೀತಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ಇವಾಗ ನಾನು ಇದಕ್ಕೆ ಬಿರಿಯಾನಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಪೌಡ್ರನ್ನ ನಾನಿಲ್ಲಿ ಫುಲ್ 10.1 ಬಿರಿಯಾನಿ ಪೌಡ್ರನ್ನ ನಾನಿಲ್ಲಿ ಫುಲ್ ಹಾಕೋತಾ ಇದ್ದೀನಿ. ನೋಡಿ, ಇದನ್ನಷ್ಟೇ ಫುಲ್ಲು ಮಿಕ್ಸ್ ಮಾಡಿ ಸ್ವಲ್ಪ ಡ್ರೈ ಅನಿಸ್ಬೇಕು ಅಲ್ಲಿ ತನಕ, ಅಂದರೆ ಎಣ್ಣೆ ಬಿಡಬೇಕು ಅಲ್ಲಿ ತನಕ. ಅದನ್ನು ನಾವು ಹಾಗೆ ಬಿಡಬೇಕು. ನೋಡಿ, ನಿಮಗೆ ಗೊತ್ತಾಗುತ್ತೆ, ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಸ್ವಲ್ಪ ಮೊಸರನ್ನ ಹಾಕ್ಕೋಬೇಕು. ನಾನಿಲ್ಲಿ ಅರ್ಧ ಬೌಲಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ನಾನಿಲ್ಲಿ ಯೂಸ್ ಮಾಡಿರೋದು 2.5 ಲೋಟ ಅಕ್ಕಿ ಅಷ್ಟೇ.
ಹಾಗಾಗಿ ನಾನಿಲ್ಲಿ ಅರ್ಧ ಬೌಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಇದನ್ನು ಹಾಗೆ ಬೇಯಿಸ್ತಾ ಇರಬೇಕು. ಈ ರೀತಿ ಎಣ್ಣೆಯೆಲ್ಲ ಬಿಡಬೇಕು, ಆ ಥರ ಬೇಯಿಸಬೇಕು. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ನೋಡಿ ನಾನು ಮೊದಲೇ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ, ಜಾಸ್ತಿ ಕಲಿಸ್ಬೇಡಿ, ಅಕ್ಕಿ ಎಲ್ಲ ಫುಲ್ ನುಚ್ಚು ಟೈಪ್ ಆಗೋಗ್ಬಿಡುತ್ತೆ. ಇವಾಗ ನಾನು ಕಾಯೋಕ್ಕೆ ಇಟ್ಕೊಂಡಿರುವಂಥ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದಿ ಬರೋ ತನಕ ವಿಷಲ್ನ ನಾವು ಕ್ಲೋಸ್ ಮಾಡಬಾರ್ದು. ಸ್ವಲ್ಪ ಕುದಿ ಬಂದಾದಮೇಲೆ ನಾವು ಇದನ್ನು ಕ್ಲೋಸ್ ಮಾಡಬೇಕು. ಒಂದು ಹದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪನೇ ನಾನು ಹೇಳಿದ್ದೀನಲ್ಲ 5 ಲೋಟ ನೀರು, 2.5 ಗ್ಲಾಸ್ ಅಕ್ಕಿಗೆ 5 ಲೋಟ ನೀರು. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಅಂದರೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಟೇಸ್ಟ್ ನೋಡಿಕೊಂಡು ಬೇಕಾದ್ರೆ ನೀವು ಇನ್ನೂ ಬಿರಿಯಾನಿ ಪೌಡ್ರನ್ನ ನೀವು ಹಾಕ್ಕೋಬೋದು. ನಿಮಗೆ ಅಂದರೆ ಬಿರಿಯಾನಿ ಮಸಾಲೆ ಐಟಮ್ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ ಇಲ್ಲಿ ನಾನು ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿರೋದ್ರಿಂದ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ನೋಡಿ ಇಲ್ಲಿ ನಾನಿವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದೇ ಒಂದು ವಿಷಲ್ನ ಬರ್ಸ್ಕೊತೀನಿ, ಯಾಕೆಂದರೆ ಅಕ್ಕಿನ ಫಸ್ಟೇ ನೆನೆಸಿದ್ದೀವಿ ಮತ್ತು ನೀರನ್ನು ನಾವು ಬಿಸಿ ನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಹಾಗಾಗಿ ನಾನಿಲ್ಲಿ ಒಂದೇ ಒಂದು ವಿಷಲ್ನ ನಾನಿಲ್ಲಿ ಬರ್ಸ್ಕೊತಿದ್ದೀನಿ. ಇಲ್ಲಾಂದರೆ 2-3 ವಿಷಲ್ ಬರ್ಸ್ಕೊಬಿಟ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ ಅನ್ನ. ಹಾಗಾಗಿ ನಾನಿಲ್ಲಿ ಒಂದೇ ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಬಿರಿಯಾನಿ ಅಂತ. ರುಚಿಕರವಾದ ಟೇಸ್ಟಿಯಾದ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ. ನೋಡಿ, ಈ ಥರ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಳೋವಂಥ ಚಿಕನ್ ಬಿರಿಯಾನಿ. ಯಾರಾದರೂ ಗೆಸ್ಟ್ಗಳು ಮನೆಗೆ ಬಂದರೆ ಅತಿ ಬೇಗವಾಗಿ ಮಾಡ್ಕೊಳ್ಳೋವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿ ನೋಡಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.